ಹೆಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾರೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಬಾದಾಮ್ ಪೂರಿ ಮಾಡೋದು ಯಾವ ರೀತಿಯಾಗಿ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ನಾನೀಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಹಂಗೆ ಚಿರೋಟಿ ರವೆ ಕೂಡ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಆಗೋಷ್ಟು GRB ತುಪ್ಪ ತೊಗೊಂಡಿದ್ದೀನಿ. ಜೊತೆಗೆ ನಾನು ಇಲ್ಲಿ ಅರಿಶಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಫುಡ್ ಕಲರ್ ಕೂಡ ತೊಗೊಳ್ಬೋದು, ಕೇಸರಿ ಇರುತ್ತಲ್ಲ ಅದನ್ನು ತೊಗೋಬೋದು. ಜೊತೆಗೆ ನಾನು ಇಲ್ಲಿ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋಣ ಅಂತ ನೋಡೋಣ. ನಾನು ಪಾಕ ಮಾಡ್ಕೊಳ್ಳೋಕ್ಕೆ 2 ಲೋಟದಷ್ಟು ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆ ಇನ್ನೂ ಏನು ಆ್ಯಡ್ ಮಾಡಿಲ್ಲ, ಈಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಕುದ್ದ ನಂತರ ಸಕ್ಕರೆ ಆ್ಯಡ್ ಮಾಡಬೇಕು. ನೀರು ಚೆನ್ನಾಗಿ ಕುದ್ದಾದಮೇಲೆ ಪಾಕ ಬರುತ್ತೆ. ಈಗ ಸಕ್ಕರೆ ಹಾಕಿರೋದ್ರಿಂದ ಪಾಕ ಆಗೋದು ಲೇಟು. ಅಷ್ಟರೊಳಗೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಬಿಡೋಣ. ನಾನು ಏನೇನು ತೆಗೆದಿಟ್ಕೊಂಡಿದ್ದೆ, ಚಿರೋಟಿ, ಮೈದಾ ಹಿಟ್ಟು ಮತ್ತು ಅರಿಶಿನ ಏನೇನು ತೆಗೆದಿಟ್ಕೊಂಡಿದ್ದೆ, ತುಪ್ಪ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹಿಟ್ಟು ರೀತಿಯಾಗಿ ಮಾಡಿಕೊಂಡು ಮಿದ್ದಿ ಹಿಡ್ಕೋಬೇಕು. ಅದನ್ನು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು, ಸಾಫ್ಟ್ ಆಗಬೇಕಲ್ವ ಹಿಟ್ಟು. ಸೊ ಹಂಗಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. 2 ರಿಂದ 3 ನಿಮಿಷದವರೆಗೂ ನಾನು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾನು ಕಲಿಸ್ತಾ ಇದ್ದೀನಿ ಅಂತ. ಇದೇ ರೀತಿಯಾಗಿ ಕಲಿಸ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀರನ್ನ, ಏನಕ್ಕಂದರೆ ಹಿಟ್ಟು ತೆಳ್ಳಗಾಗಬಾರ್ದು. ನಾನಿಲ್ಲಿ 1 ಕಪ್ ಅಷ್ಟು ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನಾನು ಅದ್ರ ಜೊತೆಗೆ ಪಾಕಕ್ಕೆ ಇಟ್ಟಿದ್ನಲ್ಲ, ಸೊ ಅದು ಪಾಕ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಕೂಡ ನೋಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಸಿದ ನಂತರ ಅದು 15 ನಿಮಿಷ ನೀವು ಮುಚ್ಚಿಡಬೇಕಾಗುತ್ತೆ. ಹಿಟ್ಟು ಸ್ವಲ್ಪ ನೆನಿಬೇಕು, ಹಂಗಾಗಿ ಸೆಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ನೀವು ಯಾವ ರೀತಿಯಾಗಿ ನಾನು ಮುಚ್ಚಿಟ್ಟಿದ್ದೀನಿ ಅಂತ, ನೀವು ಅದೇ ರೀತಿಯಾಗಿ ಮುಚ್ಚಿಟ್ಕೊಳ್ಳಿ. ಪಾಕ ಗಟ್ಟಿಯಾಗಿರಬೇಕು. ಪಾಕ ತೆಳ್ಳಗಾಯಿತು ಅಂತಂದರೆ ಬಾದಾಮ್ ಪೂರಿ ಸರಿಯಾಗಿ ಬರೋದಿಲ್ಲ. ಸೊ ಪಾಕನ ನೀವು ಚೆನ್ನಾಗಿ ತಿರುಗಿಸ್ಕೊಂಡು ಗಟ್ಟಿಯಾಗಿದೆಯಾ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಳ್ಬೇಕು. ಪಾಕನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಬಾದಾಮ್ ಪೂರಿ ಹಾಕಿದಾಗ ಎಲ್ಲ ಹೀರ್ಕೊಬಿಡುತ್ತೆ, ಪಾಕ ಸಾಕಾಗೋದಿಲ್ಲ. ಅದೇ ನೀವು ಜಾಸ್ತಿ ಮಾಡಿಕೊಂಡ್ರೆ ಪಾಕನ ಅಷ್ಟು ಹೀರ್ಕೊಳ್ಳೋದಿಲ್ಲ. ಪಾಕನ ಸರಿಯಾಗಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ ಈ ರೀತಿ ಒಂದೆಳೆ ಪಾಕ ಅಂದರೆ ಸಾಕು. ನಾನು ಪಾಕ ಆದ ನಂತರ ಸ್ಟವ್ಗೆ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಬಾಣಲಿಲಿ ಎಣ್ಣೆ ಕಾದ ನಂತರ ನಾನು ಈ ಕಡೆ ಸೈಡ್ಗೆ ಎಣ್ಣೆ ಕಾಯೋಷ್ಟರೊಳಗೆ ಈ ಕಡೆ ಸೈಡ್ ಉಂಡೆ ಮಾಡಿ ಇಟ್ಕೊಳ್ತೀನಿ, ಆ ಪೂರಿ ಒತ್ತಲಿಕ್ಕೆ ಅಂತ ಅಂದ್ಬಿಟ್ಟು. ಯಾವ ರೀತಿಯಾಗಿ ಪೂರಿ ಒತ್ತೋದು ಅಂತ ಅಂದರೆ, ಸೇಮ್ ನೀವು ಪೂರಿ ಯಾವ ರೀತಿಯಾಗಿ ಒತ್ತುತ್ತೀರೋ ಅದೇ ರೀತಿಯಾಗಿ ಒತ್ತಬೇಕು. ಈ ಕಡೆ ಜಾಸ್ತಿ ತೆಳ್ಳಗೂ ಆಗಬಾರ್ದು, ಈ ಕಡೆ ಜಾಸ್ತಿ ಗಟ್ಟಿನೂ ಆಗಬಾರ್ದು. ಆ ರೀತಿಯಾಗಿ ಪೂರಿ ಟೈಪ್ ಒತ್ಕೊಳ್ಬೇಕು. ಪೂರಿ ಥರ ಲಟ್ಟಿಸ್ಕೊಂಡ್ಮೇಲೆ ನೀವು ಟ್ರಯಾಂಗಲ್ ಶೇಪಿಗೆ ಬರೋ ಥರ ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ಇನ್ನೊಂದು ಸೈಡ್ ಫೋಲ್ಡ್ ಮಾಡಿಕೊಂಡ್ರೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಸೊ ಟ್ರಯಾಂಗಲ್ ಶೇಪ್ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಒತ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಒತ್ಕೊಳ್ಬೋದು. ಈ ರೀತಿಯಾಗಿ ಒತ್ಕೊಂಡು ನೀವು ಎತ್ತಿಡ್ಕೊಳ್ಬೇಕಾಗುತ್ತೆ. ಒಂದೊಂದು ಹಾಕಿ ಎಣ್ಣೆ ಒಳಗೆ ಹಾಕೋ ಬದಲು ಎಲ್ಲ ಒಟ್ಟಿಗೆ ಒತ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಬಿಡ್ಬೋದು. ಸೊ ನಾನು ಅದೇ ರೀತಿಯಾಗಿ ಮಾಡ್ತಿರೋದು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ತೋರಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಸಲ ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು. ಪೂರಿ ಶೇಪ್ಗೆ ನೀವು ಮಾಮೂಲಿ ಪೂರಿ ಯಾವ ರೀತಿಯಾಗಿ ಮಾಡ್ತೀರಾ ಅದೇ ರೀತಿಯಾಗಿ ತೆಳ್ಳಗೆ ಒತ್ಕೊಳ್ತೀರಾ, ತೀರಾ ತೆಳ್ಳಗೆ ಬೇಡ. ಆ ಥರ ಒತ್ಕೊಂಡು ನಂತರ ಅದನ್ನು ಫಸ್ಟ್ ಒಂದು ಫೋಲ್ಡ್ ಮಾಡಿ ಅದ್ರ ಮೇಲೆ ಟ್ರಯಾಂಗಲ್ ಶೇಪ್ ಟೈಪ್ ತೊಗೊಳ್ಳಿ. ಅದ್ರ ಮೇಲೆ ಲೈಟಾಗಿ ಒತ್ಕೊಳ್ತೀರಾ. ಒತ್ಕೊಂಡು ನಾನು ಇಲ್ಲಿ ಲೈಟಾಗಿ ಒತ್ಕೊಂಡು ನಂತರ ಎಣ್ಣೆಗೆ ಕಾಯಕ್ಕೆ ಇಟ್ಟಿದ್ನಲ್ಲ, ಎಣ್ಣೆ ಕಾದ ನಂತರ ಎಣ್ಣೆಗೆ ಬಿಡ್ತೀನಿ. ಒಂದೊಂದಾಗಿ ಎಣ್ಣೆಗೆ ಬಿಡಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೀರಾ ಚಿಕ್ಕದಾಗಿ ಒತ್ಕೊಳ್ಬೇಡಿ, ಮೀಡಿಯಮ್ ಸೈಜಲ್ಲಿ ಒತ್ಕೊಳ್ಳಿ. ಚಿಕ್ಕದಾಗಾದರೆ ಸರಿ ಹೋಗೋದಿಲ್ಲ. ಈ ರೀತಿಯಾಗಿ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಫ್ರೈ ಮಾಡಿಕೊಂಡು ಎತ್ತಿಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು. ನಾನು ಎಣ್ಣೆಯಿಂದ ತೆಗೆದು ಪಾಕ ಏನು ಮಾಡ್ಕೊಂಡಿದ್ದೆ ಆ ಪಾಕದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿರೋಂಥ ಪಾಕ ತುಂಬ ಬಿಸಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಒಂದು ವೇಳೆ ಪಾಕ ಏನಾದ್ರು ತುಂಬ ತಣ್ಣಗಾಯಿತು ಅಂದರೆ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಈ ರೀತಿಯಾಗಿ 2 ಸೈಡು ಡಿಪ್ ಆಗಾದ್ಮೇಲೆ ನಾನು ಸಪ್ರೇಟ್ ಪ್ಲೇಟಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೀವು ತುಂಬ ವಾರವರೆಗೂ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ ಕೂಡ, ಏನೂ ಹಾಳಾಗೋದಿಲ್ಲ. ಸೊ ಇದೆಲ್ಲ ಪಾಕ ಎಲ್ಲ ಡಿಪ್ ಆದಮೇಲೆ ಬಾದಾಮ್ ಪೂರಿನ ಸಪ್ರೇಟಾಗಿ ಎತ್ತು ಮಾಡಿಕೊಂಡು ಅದ್ರ ಮೇಲೆ ಲೈಟಾಗಿ ನಾನು ಕೊಬ್ಬರಿ ತುರಿನ
ಮೇಲೆ ಉದುರಿಸ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತ. ಬೋತ್ ಬ್ಯಾಕ್ ಸೈಡ್ ಆ್ಯಂಡ್ ಫ್ರಂಟ್ ಸೈಡ್ ಎರಡು ಕಡೆ ಸೈಡ್ನು ನಾನು ಹಂಗೆ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.